ಪದೇ ಪದೇ ಅದೇ ರೊಟ್ಟಿ ಚಪಾತಿ ಪಲ್ಯಗಳನ್ನ ತಿಂದು ತಿಂದು ಬೇಜಾರಾದಾಗ ಕೆಲವೊಂದು ಸತಿ ಅನಿಸುತ್ತೆ ಜಸ್ಟ್ ಬಿಸಿ ಬಿಸಿ ಅನ್ನಕ್ಕೆ ತಿಳಿ ಸಾರಿದ್ರೆ ಸಾಕಪ್ಪ ಅಂತ. ಸೊ ಅದೇ ಥರ ಸೂಪರ್ ಟೇಸ್ಟಿಯಾಗಿರುವಂಥ ತಿಳಿ ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಮಾಡ್ತಿರುವಂಥ ತಿಳಿ ಸಾರು ಹೆಸರು ಕಾಳನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, 2 ಚಿಕ್ಕ ಕಪ್ಪಿಂದ 2 ಕಪ್ ಆಗುವಷ್ಟು ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು ಸೈಡ್ ಕಟ್ ಕೊಟ್ಕೊಂಡು ನಾನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಪೂರ್ತಿ ಚೆನ್ನಾಗಿ ಕಾಳುಗಳಲ್ಲೆಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಡಸ್ಟ್ ಇರುತ್ತೆ ಅಥವಾ ಕಸಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟೊಮೆಟೊ ಕೂಡ ತೊಳ್ಕೊಂಡು ಇದಕ್ಕೆ ಮತ್ತೆ ನಾನಿಲ್ಲಿ ನೋಡ್ತಿರ್ಬೋದು ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಇದನ್ನು 4 ವಿಜಲ್ ಕೂಗಿಸ್ಕೊಳ್ತೀನಿ. ಯಾಕಂದರೆ ಹೆಸರು ಕಾಳು ಬೇಳೆ ಸ್ವಲ್ಪ ತಡ ಆಗುತ್ತೆ, ಹಾಗಾಗಿ 4 ವಿಜಲ್ ಕೂಗಿಸಿದ್ರೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದಿರುತ್ತೆ ಕಾಳು. ಇವಾಗ ನೋಡಿ ಒಂದು ಪೂರ್ತಿ ಸ್ಟೀಮೆಲ್ಲ ಹೋಗಿದೆ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಹದಕ್ಕೆ ಬೆಂದಿರಬೇಕು ಕಾಳು ಅಂತ. ನೋಡಿ, ಮೇಲ್ಗಡೆ ಸಿಪ್ಪೆ ನೋಡಿ ಬಿಟ್ಕೊಂಡಿರಬೇಕು, ಆ ಥರ ಹದಕ್ಕೆ ಕಾಳನ್ನು ಬೇಯಿಸ್ಕೊಂಡಿರಬೇಕು. ನೋಡಿ, ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಟೊಮೆಟೊ ಏನಿದೆ, ಟೊಮೆಟೊನ ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ಮ್ಯಾಶ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಬೇಗ ಬೇಯಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕೋ ಕೂಡ ನೀವು ಬೇಯಿಸ್ಕೊಳ್ಬೋದು. ಹಾಗೆ ಕೂಡ ಬೇಯಿಸ್ಕೊಳ್ಬೋದು. 1-2 ವಿಜಲ್ ಎಕ್ಸ್ಟ್ರಾ ಕೂಗಿಸ್ಬೇಕಾಗುತ್ತೆ. ಇವಾಗ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಚ್ಚಕಾರದ ಪುಡಿ 1-2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರವನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೇಳೆ ಜೊತೆಗೆ ಹಾಕ್ಕೊಂಡು. ನೋಡಿ, ಇವಾಗ ಒಂದು ಮಣ್ಣಿನ ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಬೇಳೆ ಏನಿದೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಹಾಕ್ಕೊಂಡು ನೋಡಿ, ನೀರು ಸ್ವಲ್ಪ ಹಾಕೋಬೇಕು. 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತಿಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇಟ್ಕೋಬೇಕು. ನೋಡಿ, ತಿಳಿ ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನಾನು ಕೂಡ ಇಲ್ಲಿ ನೀರನ್ನು ಸೇರಿಸ್ಕೊಂಡು ಪೂರ್ತಿ ತೆಳುವಾಗಿ ಸಾರನ್ನು ಮಾಡ್ತಾಯಿದ್ದೀನಿ. ಇದನ್ನು ಒಂದು 2-3 ಕುದಿ ಕುದಿಸ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಒಂದು ಒಳ್ಳೆ ಪರಿಮಳ ಬರುತ್ತೆ. ಇದರಿಂದ ಖಾರದ ಪುಡಿ ಘಾಟ್ ಎಲ್ಲವೂ ಹೋಗೋವರೆಗೂ ಚೆನ್ನಾಗಿ ಕುದಿಸಾದ್ಮೇಲೆ ರುಚಿಯಾಗಿರುವಂಥ ಈ ತಿಳಿ ಸಾರು ರೆಡಿಯಾಗುತ್ತೆ. ಒಂದೇ ಒಂದು ತುಂಡಾಗೋಷ್ಟು ಬೆಲ್ಲ ಕೂಡ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ನೀವು ಕೂಡ ಮೇಲೆ ಟ್ರೈ ಮಾಡಿ. ಇವಾಗ ನೋಡಿ, ಬಿಸಿ ಬಿಸಿಯಾಗಿರೋ ಅಂಥ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ತಿಳಿ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಮುಂದೆ ಮತ್ತಿನ್ನೇನು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.